ಸ್ನೇಹಿತರೆ ನಮಸ್ಕಾರ. ಈಗ ನಾನು ಉಡುಪಿಯ ಮಣಿಪಾಲ ಅನ್ನೋ ಒಂದು ಕಡೆ ಹಾವಿಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಜಗನ್ನಾಥ್ ಅನ್ನೋ ಅವರ ಗ್ಯಾರೇಜ್ ಎದುರುಗಡೆ ಒಂದು ನಾಗರಾವು ಬಂದು ಹೆಡೆ ಎತ್ತಿ ನಿಂತ್ಕೊಂಡಿದೆ. ಅದರ ಹೊಟ್ಟೆ ತುಂಬ ಉಬ್ಬಿದೆ, ಹಾಗಾಗಿ ಹರಿದಾಡಲಿಕ್ಕಾಗೋದಿಲ್ಲ, ತಕ್ಷಣ ಬಾ ಅಂತೇಳಿ ನನ್ನನ್ನು ಕರೆದಿದ್ದಾರೆ. ಹೋಗಿ ನೋಡೋಣ ಅಲ್ಲಿಯ ಸಮಸ್ಯೆ ಏನು ಅಂತ. ಸ್ನೇಹಿತರೆ, ಇಲ್ಲಿ ನೋಡಿ, ಒಂದು ಹಾವು ಬಹಳ ದೊಡ್ಡ ಯಾವುದೋ ಒಂದು ಜೀವಿಯನ್ನು ನಾಗರಾವು ನುಂಗಿದೆ ನೋಡಿ. ನುಂಗಿ ಈಗ ಅದಕ್ಕೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಹರಿದಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ತಿಂದ ಆಹಾರವನ್ನು ಮತ್ತೆ ಹೊರಗಾಕಿ ಇಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಹಳ ದೊಡ್ಡ ಆಹಾರ ಇದೆ ಹೊಟ್ಟೆಯಲ್ಲಿ ನೋಡಿ. ಸುಮಾರು 2-3 ಅಡಿ ಉದ್ದ ನಾಗರಾವು ಇದು. ನೋಡಿ, ಹೊಟ್ಟೆ ದಪ್ಪಾಗಿದೆ, ಊದ್ಕೊಂಡಿದೆ. ವಾಂತಿ ಮಾಡಲಿಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಇದೆ ಅದಕ್ಕೆ. ಈಗ ನೋಡಿ, ವಾಂತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಆದರೆ ಆಗ್ತಾ ಇಲ್ಲ. ಅದಕ್ಕೆ ಬಾಯಿ ಆಕಳಿಸ್ತಾ ಇದೆ ನೋಡಿ. ಇದು ವಾಂತಿ ಮಾಡಲೇಬೇಕು, ಇಲ್ದಿದ್ರೆ 4-5 ದಿನದಲ್ಲಿ ಸತ್ತು ಹೋಗುತ್ತೆ ಈ ಹಾವು. ಯಾಕಂದರೆ ಈಗ ನುಂಗಿದಂಥ ಆಹಾರ ಈಗಲೇ ಇಷ್ಟು ದಪ್ಪ ಇದ್ದು ಇನ್ನು ಸ್ವಲ್ಪ ಹೊಟ್ಟೆಯೊಳಗೆ ಕೊಳೆಯುವ ಸಂದರ್ಭದಲ್ಲಿ ಇನ್ನೂ ಊದಿಕೊಳ್ತದೆ. ಆವಾಗ ಈ ಹಾವಿನ ಚರ್ಮ ನೋಡಿ, ಈ ಚರ್ಮ ಅಲ್ಲೇ ಬಿರುಕು ಬಿದ್ದು ನೊಣಗಳು ಬಂದು ಮೊಟ್ಟೆ ಇಟ್ಟು ಗಾಯ ಆಗಿ ಕೊಳೆತು ಸತ್ತು ಹೋಗುವ ಸಾಧ್ಯತೆ ತುಂಬ ಕಡೆಗಳಲ್ಲಿ ನಾನು ಗಮನಿಸಿದ್ದೀನಿ. ಒಂದು ರೀತಿಯ ವಾಸನೆಯೂ ಬರ್ತಾ ಇದೆ. ಜಗನ್ನಾಥ್, ಹೇಳಿ, ಇದು ಯಾವಾಗ ಕಾಣಲಿ ಸಿಕ್ತು ನಿಮಗೆ? ಅದು ಈಗ ಜಸ್ಟ್ ನಮ್ಮ ಫ್ರೆಂಡ್ ಒಬ್ರು ಬರುವಾಗ ನೋಡಿದ್ರು, ನೋಡಿಬಿಟ್ಟು ಹೀಗೆ ಉಂಟು ನೋಡಿ ಅಂತ. ನಾನು ಅದು ಡೌಟಲ್ಲಿ ಪುನಃ ಬಂದು ನೋಡಿದೆ. ನೋಡಿದ ಕೂಡಲೇ ಮತ್ತೆ ಇದೆ ಅಂತ ಆಯ್ತು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಕರೆಸಿದ್ದೆ, ನಾಗರಾವ್ ಅಂತೇಳಿ ಕೂಡಲೇ ಕನ್ಫರ್ಮ್ ಆದ ನಂತರ ನಿಮಗೆ ಫೋನ್ ಮಾಡಿದ್ದೆ. ಹೌದು, ಆದರೆ ಅದು ಹೊರಗೆ ಹಾಕಲಿಕ್ಕೆ ಕಷ್ಟ ಆಗ್ತಾ ಇದೆ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ. ಏನು ಹೊರಗೆ ಹಾಕಿದರೆ ಆಯಿತು, ಇಲ್ದಿದ್ರೆ ನಾವೇ ಸ್ವಲ್ಪ ಪ್ರಯತ್ನ ಮಾಡಬೇಕಾಗ್ತದೆ. ಬಲ್ಲ ಹಾಂ, ಆನ್ ಮಾಡುತ್ತೆ. ಓಕೆ, ಈಗೊಂದು ಕೆಲಸ ಮಾಡೋಣ. ಇದು ವಾಂತಿ ಮಾಡುವ ಮೂಡಲ್ಲಿಲ್ಲ. ಈಗ ನಾವು ಮೆಲ್ಲ ಇದನ್ನು ಡಬ್ಬದೊಳಗೆ ಹಾಕೋಣ. ಓಕೆ, ಓಕೆ.